ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಕೋರ್ಟ್ನ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ. ಮಾಲೇಗಾಂವ್ ಸ್ಫೋಟ ಪ್ರಕರಣದಲ್ಲಿ ಕೋರ್ಟ್ ತಪ್ಪಾಗಿ ತೀರ್ಪನ್ನ ನೀಡಿದ್ಯಾ? ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕೋರ್ಟ್ ಕ್ಲೀನ್ ಚಿಟ್ ನೀಡಿದ್ದು ಸರಿನಾ? ನಿಮ್ಮ ಪರವಾಗಿ ತೀರ್ಪು ಬಂದಾಗ ಒಂದ್ ರೀತಿ, ನಿಮ್ಮ ವಿರುದ್ಧವಾಗಿ ತೀರ್ಪು ಬಂದಾಗ ಇನ್ನೊಂದ್ ರೀತಿ. ನೀವು ಮಾಡ್ತಾ ಇರೋದಿದೆಯಲ್ಲ, ಇದು ನೈತಿಕ ಹೊಣೆಗಾರಿಕೆಯ ದಿವಾಳಿತನ. ನಮಸ್ಕಾರ. ಮಾಲೇಗಾಂವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಜನ ಆರೋಪಿಗಳನ್ನ ಎನ್ಐಎ ಕೋರ್ಟ್ ಖುಲಾಸೆಗೊಳಿಸಿದೆ. ಖುಲಾಸೆಗೊಂಡವರಲ್ಲಿ ಸಾಧ್ವಿ ಪ್ರಜ್ಞಾ ಠಾಕೂರ್, ಕರ್ನಲ್ ಪುರೋಹಿತ್, ಸುಧಾಕರ್ ಚತುರ್ವೇದಿ ಅವರಿದ್ದಾರೆ. ಯಾವಾಗ ಈ ಕೋರ್ಟ್ ಇವರನ್ನ ಖುಲಾಸೆಗೊಳಿಸ್ತೋ ಆಗ ಕಾಂಗ್ರೆಸ್ನವರು ತಮ್ಮ ಮಾತಿನ ಪ್ರಹಾರವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಂತೂ ರೊಚ್ಚಿಗೆದ್ದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ. ಈ ರೀತಿಯಾಗಿ ಸಾಕ್ಷಿಗಳಿದ್ರೂ ಕೂಡ ತದ್ವಿರುದ್ಧವಾಗಿ ತೀರ್ಪು ಬಂದಿರುವಂತದ್ದು ಇದೇನು ಮೊದಲೆಲ್ಲ ಬಿಡಿ ಅಂತ ಬಹಳ ವ್ಯಂಗ್ಯವಾಗಿ ಹೇಳಿದ್ದಾರೆ. ಇವರ ಮಾತಿನ ಅರ್ಥ ಹೇಗಿದೆ ಅಂದ್ರೆ, ಕೋರ್ಟೇ ಬೇಕಂತಲೇ ಸಾಕ್ಷಿಗಳಿದ್ರೂ ಕೂಡ ಇವರನ್ನ ಖುಲಾಸೆಗೊಳಿಸಿದೆ ಅನ್ನೋ ರೀತಿಯಲ್ಲಿ ಇವರ ಮಾತಿನ ಅರ್ಥ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಯಾರಿಗೂ ಗೌರವ ಅಂತೂ ಕೊಡಲ್ಲ ಬಿಡಿ, ಕೊನೆ ಪಕ್ಷ ಕೋರ್ಟ್ಗಾದ್ರೂ ನಮ್ಮ ಸಂವಿಧಾನಕ್ಕಾದ್ರೂ ಕಿಂಚಿತ್ತು ಗೌರವವನ್ನು ಕೊಡಬಹುದಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರಲ್ವಾ, ಸಾಕ್ಷಿಗಳಿದ್ರೂ ಕೂಡ ಈ ರೀತಿ ತದ್ವಿರುದ್ಧವಾಗಿ ತೀರ್ಪುಗಳು ಬಂದಿರೋದು ಇದೇ ಮೊದಲಲ್ಲ ಅಂತ. ಮೊನ್ನೆ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕೋರ್ಟ್ ಕ್ಲೀನ್ ಚಿಟ್ ನೀಡ್ತಲ್ವಾ, ಹಾಗಾದ್ರೆ ಇದು ಕೂಡ ಸಾಕ್ಷಿಗಳಿದ್ರೂ ಕೂಡ ತದ್ವಿರುದ್ಧವಾಗಿ ಬಂದಿರುವಂತಹ ತೀರ್ಪಾ? ಇದೇ ವಿಷಯದ ಬಗ್ಗೆನಾ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದು? ಹೌದು ಪ್ರಿಯಾಂಕ್ ಖರ್ಗೆ ಅವರೇ, ಸಾಕ್ಷಿಗಳಿದ್ರೂ ಕೂಡ ತದ್ವಿರುದ್ಧವಾಗಿ ತೀರ್ಪು ಬಂದಿರೋದು ಇದೇ ಮೊದಲಲ್ಲ. ಬಿ ಗಣಪತಿಯವರ ಆತ್ಮಹತ್ಯೆ ಕೇಸ್ನಲ್ಲಿ ಕೆಜೆ ಜಾರ್ಜ್ ಅವರನ್ನ ಖುಲಾಸೆಗೊಳಿಸಲಾಗಿತ್ತಲ್ವಾ, ಈ ಒಂದು ಘಟನೆ ಬಗ್ಗೆ ತಾನೇ ನೀವು ಹೇಳಿದ್ದು. ಇನ್ನು ಅರ್ಕಾವತಿ ಲೇಔಟ್ ಡಿನೋಟಿಫಿಕೇಶನ್ ಕೇಸ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕೋರ್ಟ್ ಕ್ಲೀನ್ ಚಿಟ್ ಅನ್ನ ನೀಡಿತ್ತು. ಬೆಂಗಳೂರು ಟರ್ಫ್ ಕ್ಲಬ್ ಲಂಚ ಆರೋಪದಲ್ಲೂ ಸಿಎಂ ಸಿದ್ದರಾಮಯ್ಯನವರಿಗೆ ಕೋರ್ಟ್ ಕ್ಲೀನ್ ಚಿಟ್ ಅನ್ನ ನೀಡಿತ್ತು. ಇದೆಲ್ಲ ಕೂಡ ಸಾಕ್ಷಿಗಳಿದ್ದು ತದ್ವಿರುದ್ಧವಾಗಿ ಬಂದಿರುವಂತಹ ತೀರ್ಪುಗಳ. ಇದ್ರ ಬಗ್ಗೆ ನೀವು ಯಾವತ್ತು ಬಾಯೇ ಬಿಡ್ಲಿಲ್ವಲ್ಲ? ಯಾಕೆ ಈ ಕಾಂಗ್ರೆಸ್ ಅನ್ನೋ ಪಕ್ಷ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇಷ್ಟೊಂದು ಬ್ಯಾಂಕ್ರಪ್ಟ್ ಆಗಿ ಹೋಗಿದೆ ಅಂತ? ಇದೊಂದು ರೀತಿ ನೈತಿಕ ಹೊಣೆಗಾರಿಕೆಯ ದಿವಾಳಿತನ ಅಂತ ಹೇಳ್ಬಹುದು. ಯಾಕೆ ಯಾವುದೇ ಸಾಂವಿಧಾನಿಕ ಸಂಸ್ಥೆಗಳನ್ನ ನಂಬದೇ ಇರೋ ಹಾಗಾಗಿದ್ದೀರಾ ನೀವು? ನಿಮ್ಗೆ ಎಲೆಕ್ಷನ್ ಕಮಿಷನ್ ನ ಮೇಲೆ ನಂಬಿಕೆ ಇಲ್ಲ, ಕೋರ್ಟ್ ನೀಡಿರುವಂತಹ ತೀರ್ಪಿನ ಮೇಲೆ ನಂಬಿಕೆ ಇಲ್ಲ. ನೀವೀಗ ಮಾಡ್ತಾ ಇರುವಂತದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ವಾ? ಕೋರ್ಟ್ ನ ಪ್ರಾಮಾಣಿಕತೆಯನ್ನೇ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ವಾ? ನೀವೆಲ್ಲ ಈ ರೀತಿಯಾಗಿ ಕೋರ್ಟ್, ಎಲೆಕ್ಷನ್ ಕಮಿಷನ್ ಅಂತೆಲ್ಲ ಹೇಳ್ಕೊಂಡು ಸಾಂವಿಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡೋದಕ್ಕೆ ಹೊರಟಿದ್ದೀರಾ. ಸಿದ್ದರಾಮಯ್ಯನವರ ಸರ್ಕಾರ ಮೊದಲನೇ ಸಲ ಅಧಿಕಾರಕ್ಕೆ ಬಂದ ಮೇಲಿಂದ, ಲೋಕಾಯುಕ್ತದವರ ಹಲ್ಲುಗಳನ್ನ ಕಿತ್ತು ಹಾಕಿದ ಮೇಲಿಂದ ಬಲಶಾಲಿಗಳ ಮೇಲೆ ಲೋಕಾಯುಕ್ತದವರು ಪ್ರಹಾರ ಮಾಡೋದಕ್ಕೆ ಸಾಧ್ಯ ಆಯ್ತಾ? ನೀವು ಲೋಕಾಯುಕ್ತವನ್ನೇ ಹಾಳು ಮಾಡಿಬಿಟ್ರಿ. ಕರಪ್ಷನ್ ಕೇಸ್ಗಳನ್ನ ಲೋಕಾಯುಕ್ತದಿಂದ ಎಸಿಬಿಗೆ ನೀಡಿದ್ರೆ, ಎಸಿಬಿ ಯಾರ ಅಂಡರ್ ಅಲ್ಲಿ ಬರುತ್ತೆ? ಅದು ಮುಖ್ಯಮಂತ್ರಿಗಳ ಅಂಡರ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಎಸಿಬಿ ರಾಜಕಾರಣಿಗಳ ವಿರುದ್ಧ ಏನ್ ಕ್ರಮ ಕೈಗೊಳ್ಳೋದಕ್ಕಾಗುತ್ತೆ? ಸೊ ಸಾಂವಿಧಾನಿಕ ಸಂಸ್ಥೆಗಳನ್ನ ಒಂದೊಂದಾಗೇ ನಾಶ ಮಾಡ್ಕೊಂಡು ಬಂದ್ರಿ ನೀವು. ಈಗ ಕೋರ್ಟ್ ಮೇಲೆ ಕಣ್ಣು ಹಾಕಿದ್ದೀರಾ. ಈ ಕೋರ್ಟ್ ಅಂದಾಗ ಒಂದು ವಿಚಾರ ನನಗೆ ನೆನಪಿಗೆ ಬಂತು. ಇದೇ ಪ್ರಿಯಾಂಕ್ ಖರ್ಗೆ ಅವರು ಚಕ್ರವರ್ತಿ ಸೂಲಿಬೆಲೆಯವರು ಗುಲ್ಬರ್ಗಾಕ್ಕೆ ಬರಬಾರದು ಅಂತ ಹೇಳಿ ಕೋರ್ಟ್ನಿಂದ ಸ್ಟೇ ಆರ್ಡರ್ ತರ್ತಾರೆ. ಆದ್ರೆ ಕೋರ್ಟ್ ಅದನ್ನ ತೆರವುಗೊಳಿಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಚಕ್ರವರ್ತಿ ಸೂಲಿಬೆಲೆಯವರು ಜಾತಿ ನಿಂದನೆ ಮಾಡಿದ್ರು ಅಂತ ಹೇಳಿ ಒಂದು ಕೇಸ್ ಹಾಕ್ತಾರೆ. ಅದು ಜಾತಿ ನಿಂದನೆ ಅಲ್ಲ ಅಂತ ಕೋರ್ಟ್ ತೀರ್ಪನ್ನ ನೀಡುತ್ತೆ. ಸೊ ಇದೆರಡೂ ತೀರ್ಪುಗಳು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಂದಿರೋದ್ರಿಂದ ಈಗ ಅದೇ ಅವರ ತಲೆಯಲ್ಲಿ ಕೂತಿದೆಯೋ ಏನೋ. ಅದಕ್ಕಾಗಿನೇ ಇವರ ಪರವಾಗಿ ತೀರ್ಪು ಬಂದಾಗ ಹೊಗಳೋದು, ಇವರ ವಿರುದ್ಧವಾಗಿ ತೀರ್ಪು ಬಂದಾಗ ಕೋರ್ಟ್ ಅನ್ನ ತೆಗಳೋದು, ಅದೇ ಚಾಳಿಯಾಗಿ ಬಿಟ್ಟಿದೆ ಇವರಿಗೆ. ಸೊ ಅದಕ್ಕಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೀಡ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವರಿಗೆ ಅರ್ಥ ಆಗ್ತಾ ಇಲ್ವೋ ಏನೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.